ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಬೀದರ್ ಜಿಲ್ಲೆಗೆ ಆಗಮಿಸಿ ಜಿಲ್ಲೆಯಲ್ಲಿರುವ ತಾಲೂಕುಗಳಿಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ವಿಚಾರಿಸಿದರು. ಬೀದರ್ ಜಿಲ್ಲೆಯಲ್ಲಿ ಹೌಸಿಂಗ್ ವ್ಯವಸ್ಥೆ ಕೂಡ ಮಾಡುವುದಾಗಿ ಭರವಸೆ ನೀಡಿದರು. ಕಂಡಕ್ಟರ್ ಡ್ರೈವರ್ಗಳಿಗೆ ಗೆಸ್ಟ್ ಹೌಸ್ ಕೂಡ ಮಾಡಿಸುತ್ತೇನೆಂದು ಭರವಸೆ ನೀಡಿದರು ಮತ್ತು ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಸುವುದಾಗಿ ತಿಳಿಸಿದರು. ಬೀದರ್ನಿಂದ ಔರಾದ್, ಹುಲ್ಸೂರ್, ಬಸವ ಕಲ್ಯಾಣ್, ಹುಮ್ನಾಬಾದ್ನಿಂದ ಗುಲ್ಬರ್ಗಕ್ಕೆ ಪ್ರಯಾಣ ಬೆಳೆಸಿದರು. ಬೀದರ್ ಜಿಲ್ಲೆಯ ವ್ಯವಸ್ಥಾಪಕರಾದ ಶ್ರೀಯುತ ಗಂಗಾಧರ್, ಉಪಮುಖ್ಯ ಸಂಚಾರ ವ್ಯವಸ್ಥಾಪಕರು, ಕೇಂದ್ರ ಕಚೇರಿ ಕಲಬುರಗಿ ಮತ್ತು ರಾಜೇಂದ್ರ ಜಾಧವ್, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಬೀದರ್ ಮತ್ತು ಮಂಜುನಾಥ್ ಮಾನ್ಯವರ, ಕಾಮಗಾರಿ ಅಭಿಯಂತರರು ಮತ್ತು ಶ್ರೀಕಾಂತ್ ಪತಾರೆ, ಸಹಾಯಕ ಕಲ್ಯಾಣಾಧಿಕಾರಿಗಳು ಮತ್ತು IM ಬಿರಾದಾರ್, ಸಂಚಾರಿಕ ಅಧಿಕಾರಿಗಳು ಮತ್ತು ಬೀರಪ್ಪ ಘಟಕ ವ್ಯವಸ್ಥಾಪಕರು, ಬೀದರ್ 1 ಡಿಪೋದ ಮುಂತಾದವರು, ರಾಜೇಂದ್ರ ಡಿಪೋ 2 ವ್ಯವಸ್ಥಾಪಕರು, ಬೀದರ್ ಜಿಲ್ಲೆಯ ಕಾರ್ಮಿಕರು, ಡ್ರೈವರ್, ಕಂಡಕ್ಟರ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್. ಹೆಚ್ಚಿನ ಕೆಲಸ ಮಾಡಬಹುದು. ಮ್ಯಾನ್ ಪವರ್ ಸರ್ವಿಸ್ ಈಗಾಗಲೇ ಯೂನಿಯನ್ ಅಡ್ಮಿಷನ್ ಯಾಕೆ ಹೋಗ್ತದೆ ಮಾಸ್ಟರ್ $40,000 ಏನು ಬೀಳ್ತದೆ ನೋಡಿ. ಏನೋ ಆರ್ಡರ್ ಮಾಡ್ಯಾರ. ಜಾಕೆಲ್ಲ ಏನು ಲೇಟೆಸ್ಟ್ ಹೊರಗಿಂದ ಆಪ್ರೇಟ್ ಮಾಡೋಂಗಿಲ್ಲ. ಇಲ್ಲ ಸರ್, ಟ್ರಾಲಿ ಜಾಕ್ ಇಲ್ಲ. ಮೊದಲು ಇದ್ದಾರೆ ಅಲ್ಲ, ಅಂದ್ರೆ ಹಾಳಾಗಿ ಅಂದ್ರೆ 10 ವರ್ಷ ಮೊದಲು ಕೊಟ್ಟಿದ್ರು ಸರ್. ಎಲ್ಲ ಡಿಪೋಗೆ ಒಂದೊಂದು ಟ್ರಾಲಿ ಜಾಕ್ ಕೊಟ್ಟಿದ್ರು ರೀ. ಬಿಗ್ ಜಾಕ್ ಸಮ ಫೇಲ್ ಆಗ್ಯಾವ ಸರ್. ಸರಿಯಾಗಿ ಕ್ವಾಲಿಟಿ ಇಲ್ಲ. ಹಾಂ, ಒಳಗೆ ಹೋಗ್ಬೇಕು ಸರ್. ಜಾಕಪ್ ಮಾಡಬೇಕಲ್ಲ ಸರ್. ಓವರಾಲ್ ವೆಹಿಕಲ್ ಯಾವುದು? ಓವರಾಲ್ ವೆಹಿಕಲ್ ಚಲೋ ಇದೆ. ಮೇಂಟೆನೆನ್ಸ್ಗೆ ಪ್ಲಸ್ ಐಶ್ವರ್ಯ ಇದು ಲೆಲೆಂಟ್ ಟ್ರಕ್ ನಮಗೆ ಹಾಂ ಆಕ್ಸಿಡೆಂಟ್ ನಾನು ಪ್ರಭು ಸೋನಿ ಅಂತ ಡಿಸ್ಟಿಕ್ ಪ್ರೆಸ್ ರಿಪೋರ್ಟರ್, ಪ್ರಜಾಸುದ್ದಿ ಮತ್ತು DSS ಕನ್ನಡ ಮತ್ತೇನದ ನಮ್ಮೂರ ನ್ಯೂಸು. ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾದ ಸರ್ ಅರುಣ್ ಕುಮಾರ್ ಪಾಟೀಲ್ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಬೀದರ್ನಿಂದ ಎಲ್ಲ ಕಡೆ ಬೀದರ್ ಮತ್ತು ಔರಾದು, ಪಾಲ್ಕಿ, ಹುಲ್ಸೂರು ಎಲ್ಲ ಕಡೆ ಸುತ್ತಾಡ್ಕೊಂಡು ಈಗ ಬೀದರ್ಗೆ ಬಂದಿದ್ದಾರೆ. ಅವ್ರು ಇಲ್ಲಿ ಬೀದರ್ದು ಏನು ಸಮಸ್ಯೆ ಇದೆ ಎಂಬುದು ಅವ್ರಿಗೆ ಕೇಳಿ ಹೇಳ್ತೀನಿ. ಸರ್, ಬೀದರ್ ಜಿಲ್ಲೆಗೆ ಬಂದಿರಿ, ಇಲ್ಲಿಂದ ವಾತಾವರಣ ಹೆಂಗಿತ್ತು ನಿಮಗೆ? ಈಗಾಗಲೇ ನಾನು ಇದು 2ನೇ ದಿವಸ ನಂದು ಟೂರ್ ಪ್ರೋಗ್ರಾಮು. ಮುಂಚೆ ಒಂದು 2 ದಿವಸ ಹಿಂದ್ಗಡೆ ಬಾಲ್ಕಿಗೆ ಹೋಗಿದ್ದೆ. ಬಾಲ್ಕಿ ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ, ಡಿಪೋ ಇದೆ. ಪ್ರಯಾಣಿಕರು ಕೂಡ ಒಳ್ಳೆಯ ರೀತಿಯಲ್ಲಿ ಬಸ್ಸಿಂದ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ನಾಯಕರಾಗಿರುವ ಈಶ್ವರ್ ಖಂಡ್ರೆ ಅವರು ಪಕ್ಕದ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅದರ ಸಲುವಾಗಿ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಡಿಪಾರ್ಟ್ಮೆಂಟಿಗೆ. ಮುಂದಿನ ದಿನಗಳಲ್ಲಿ ಅದು ಆ ಜಮೀನನ್ನು ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಪೊರೇಷನ್ಗೆ ಸಿಕ್ಕರೆ ಅಲ್ಲಿ ನಾವು ಮತ್ತೆ ಬಸ್ ಸ್ಟ್ಯಾಂಡ್ ದೊಡ್ಡದಾಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ. ಅದೇ ರೀತಿ ಬಾಲ್ಕಿಯಲ್ಲಿ ಡಿಪೋ 12-13 ಎಕರೆಯಲ್ಲಿ ಡಿಪೋ ಮಾಡಿದ್ದಾರೆ ಭಾಳ ಚೆನ್ನಾಗಿ. 1994ರಲ್ಲಿ ಮಾನ್ಯ
ಭೀಮಣ್ಣ ಖಂಡ್ರೆ ಅವರು KSRTC ಮಂತ್ರಿ ಇದ್ದಾಗ ಅವಾಗ ಒಳ್ಳೆ ಡಿಪೋ ಮಾಡಿದ್ದಾರೆ. ಸ್ವಲ್ಪ ನ್ಯೂನತೆ, ಸ್ವಲ್ಪ ಡೆವಲಪ್ಮೆಂಟ್ ಬೇಕಾಗಿದೆ. ಅವೆಲ್ಲನೂ ಕೂಡ ನಮ್ಮ ಅಧಿಕಾರಿಗಳಿಗೆ ಇವಾಗ ನಮ್ಮ DC ಅವರು ಜಾಧವ್ ಅವರಿದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ದ ಇನ್ಚಾರ್ಜ್ ಆಗಿರುವ ನಮ್ಮ ಗಂಗಾಧರ್ ಅವರಿದ್ದಾರೆ. ಅವರಿಗೆಲ್ಲ ಈಗಾಗಲೇ ಮಾಹಿತಿ ಇದೆ. ನಮಗೆ ಮತ್ತು ಇನ್ನೂ ಹೆಚ್ಚಿನ ಬಸ್ಗಳನ್ನು ಬೇಕಾಗಿದೆ. ಯಾಕಂದರೆ ಇಲ್ಲಿ 15 ಲಕ್ಷ ಆಯಿತು, 15 ವರ್ಷ ಆಯಿತು ಅಂತಂದರೆ ಆ ಬಸ್ಗಳನ್ನು ನಾವು ಕಂಪಲ್ಸರಿಯಲ್ಲಿ ಬಿಡಬೇಕು, ಸ್ಕ್ರ್ಯಾಪಲ್ಲಿ ಕಳಿಸ್ಬೇಕಾಗತ್ತೆ. ಈ ರೀತಿ ನಮಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 750 ಬಸ್ಸು ಇವಾಗ ನಮಗೆ ಬೇಕಾಗಿದೆ ಹಂತವಾಗಿ. ಆ ಬಸ್ಗಳನ್ನು ನಾವು ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಪಡಿತಾ ಇದ್ದೀವಿ. ಆ ಬಸ್ಗಳನ್ನು ಯಾವ ಫಂಡಿಂದ ತಗೋಬೇಕು ಅಂಥೇಳಿ ಒಂದು ಯೋಜನೆ ರೂಪುಗೊಳ್ತಾ ಇದೆ. ಮತ್ತು ಬೀದರ್ ಕೂಡ ಒಳ್ಳೆ ಬಸ್ ಸ್ಟ್ಯಾಂಡು, ಮತ್ತು ಇದು 2ನೇ ಹಳೆ ಬಸ್ ಸ್ಟ್ಯಾಂಡ್ ಏನಂತ ಹೇಳ್ತೀರಿ? ಹಾಂ, ಈಗ ಡಿಪೋ 2 ಬಸ್ ಏನು ಓಡಾಡ್ತಾವಲ್ಲ, ಅದರಲ್ಲಿ ಏನು ಫೈರ್ ಸ್ಟಿಂಗ್ ಏನೇನು ಮೂಲಭೂತ ಸೌಕರ್ಯ ಇರಬೇಕು, ಫಸ್ಟ್ ಏಡ್ ಬಾಕ್ಸು ನೋಡ್ರಿ ಕಂಡು ಬರ್ತಾ ಇಲ್ಲ. ಇಲ್ಲ, ಇವಾಗ ನೋಡಿ, ಮೊನ್ನೆ ನಾವು ಹೈದರಾಬಾದ್ ಬೆಂಗಳೂರು ಹೋಗುವಂಥ ಬಸ್ಗಳನ್ನು ಫೈರ್ ಇದು ಆಗಿ ಪ್ರಯಾಣಿಕರನ್ನು ಏನು ದುರ್ಮರಣ ಹೊಂದಿದ್ರು. ಕೆಲವು ಹೊಸ ಬಸ್ಗಳಲ್ಲಿ ಈಗಾಗಲೇ ಇರುತ್ತೆ ಫಸ್ಟ್ ಏಡನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಯಾವ್ದು ಬಸ್ಸಲ್ಲಿ ಇರೋದಿಲ್ಲ, ನಮ್ಮ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಫಸ್ಟ್ ಏಡ್ ಡೆಫಿನೆಟ್ಲಿ ಎಲ್ಲ ಬಸ್ಗಳಿಗೆ ಫಸ್ಟ್ ಏಡ್ ಒಂದೇನು ಕಿಟ್ ಬಾಕ್ಸನ್ನು ಡೆಫಿನೆಟ್ಲಿ ಅಳವಡಿಸೋಣ. ಇಲ್ಲ, ಗ್ಯಾರಂಟಿ ಯೋಜನೆ ಅಂತ ತೊಂದರೆ ಅಲ್ಲ, ಸ್ವಲ್ಪ ಲೋಡ್ ಹೆಚ್ಚಾಗಿದೆ. ಅಂದರೆ ಸ್ವಲ್ಪ ಕುಂತು ಹೋಗಬೇಕಾದವ್ರಿಗೆ ಸ್ವಲ್ಪ ನಿಂತು ಹೋಗಬೇಕಾಗಿದೆ ಅಷ್ಟೇ. ಯಾವುದೇ ರೀತಿ ಕೂಡ ನಾನು ಹೇಳ್ದಲ್ಲ, ನಮಗೆ ಹೆಚ್ಚಿನ ಬಸ್ಗಳನ್ನು ಬೇಕಾಗಿರೋದ್ರಿಂದ ಕೆಲವು ದಿನ ಸ್ವಲ್ಪ ನಮಗೆ ಹೊಸ ಬಸ್ಗಳು ಬಂದು ಅಂದರೆ ಮತ್ತೆ ಇದೇನು ದಟ್ಟಣೆ ಇದೆ, ಪ್ರಯಾಣಿಕರ ದಟ್ಟಣೆ ಇವಾಗ ನಮ್ಮ ಮಹಿಳೆಯರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಮತ್ತೆ ನಮಗೆ ಕರ್ನಾಟಕಕ್ಕೆ ಹೆಚ್ಚಿನ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಏನು GST ಹೆಚ್ಚಿಗೆ ಕಲೆಕ್ಷನ್ ಆಗಿದೆ, ಬೇರೆ ಬೇರೆ ಇದರಲ್ಲಿ ನಮಗೆ ಮತ್ತೆ ಬಿಸ್ನೆಸ್ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ನಾವು ಸರ್ಕಾರ ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದರೂ ಕೂಡ ಮತ್ತು ಇಂಡೈರೆಕ್ಟಾಗಿ ನಮಗೆ ಸರ್ಕಾರಕ್ಕೆ ಬೇರೆ ರೀತಿಯಲ್ಲಿ ನಮಗೆ ಸಂಪನ್ಮೂಲಗಳನ್ನು ಹೆಚ್ಚಿಗೆ ಆಗ್ತಾ ಇದೆ. ಸರ್, ಇಲ್ಲಿ ಬೀದರ್ಲಿ ತಾವೀಗ ಡಿಪೋ 1 ಡಿಪೋ 2 ಅಲ್ಲಿ ಏನೇನು ಸ್ವಲ್ಪ ಇದೆ. ಇವಾಗ ನೋಡಿರಿ, ಬಸ್ ಸ್ಟ್ಯಾಂಡಲ್ಲಿ ನಮಗೆ ಡ್ರೈವರ್ಸ್ ಕಂಡಕ್ಟ್ರಿಗೆ ಸ್ವಲ್ಪ ಮಲಗೋಕ್ಕೆ ಒಂದು ಮೇಲೆ ಕ್ರೂ ಏನು ರೆಸ್ಟ್ ರೂಮ್ ಬೇಕಾಗಿದೆ. ಕೆಲವು ಟಾಯ್ಲೆಟು ಬಾತ್ರೂಮು ಸ್ವಲ್ಪ ಇನ್ನಷ್ಟು ರಿನಿವೇಷನನ್ನು ಮಾಡಬೇಕಾಗಿದೆ. ಡಿಪೋ 2 ಅಲ್ಲಿ ಸ್ವಲ್ಪ ಶೆಡ್ ಇನ್ನೂ ಸ್ವಲ್ಪ ವಿಸ್ತಾರಗೊಳಿಸಬೇಕಾಗಿದೆ. CC ರಸ್ತೆಗಳನ್ನು ಒಳಗಡೆ CC ರಸ್ತೆ ಬೇಕಾಗಿದೆ. ಸ್ವಲ್ಪ ಇದೆ, ಯಾಕೆ ಹೆಚ್ಚಿನ ಟ್ರಾಫಿಕ್ ಆಗೋದ್ರಿಂದ ಅದು ನಿರಂತರವಾಗಿರುತ್ತೆ. ಡೆವಲಪ್ಮೆಂಟ್ ಅಂದರೆ ನಿರಂತರವಾಗಿ ಅದು ನಡೀತಾ ಇರುತ್ತೆ. ಕೆಲವೇ ದಿನಗಳಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು ಎಸ್ಟಿಮೇಟನ್ನು ಮಾಡಿ ಸೆಂಟ್ರಲ್ ಆಫೀಸ್ ಸಲ್ಲಿಸಿದ್ದಾರೆ. ಯಾವುದಾದ್ರೂ ಒಂದು ಫಂಡಲ್ಲಿ ಬಜೆಟನ್ನು ಹಾಕಿ ಕೆಲಸ ಬೇಗ ಪ್ರಾರಂಭಿಸುತ್ತೆ. ಸರ್, ಇದರಲ್ಲಿ ವರ್ಕ್ಶಾಪ್ಗಳಿಗೆ ಭೇಟಿ ನೀಡಿದ್ರು. ಹಾಂ, ಅಲ್ಲಿ ಒಳ್ಳೆ ಬಸ್ಸನ್ನು ನೋಡಿ, ಸಾಕಷ್ಟು ಬಸ್ಗಳನ್ನು ಅಲ್ಲಿ ಅಪಘಾತಗೊಳಗಾಗಿ ಡ್ಯಾಮೇಜ್ ಆಗಿ ಬರ್ತವೆ, ಅಲ್ಲೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಕಲರ್ ಪೇಂಟನ್ನು ಸುಮಾರು 2 ದಿವಸಕ್ಕೆ 2.5 ಬಸ್ಸನ್ನು, ಅಂದರೆ 3 ಅಂತ ಅಂದ್ಕೊಳ್ರಿ, 2 ದಿನದಲ್ಲಿ 3 ಬಸ್ಸನ್ನು ಪೂರ್ತಿಯಾಗಿ ಕಲರನ್ನು ಮಾಡಿ ನಮ್ಮ ಫಿಟ್ನೆಸ್ಸಿಗೆ RTOಗೆ ಕಳಿಸ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಮ್ಮ ನಿಗಮದ ಏನು ಮೆಕ್ಯಾನಿಕ್ಸ್ ಇದ್ದಾರೆ, ಪೇಂಟ್ ಬೂತ್ಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ, ಭಾಳ ಚೆನ್ನಾಗಿ ಇವತ್ತು ಸೀಟನ್ನು ಹೊಲಿಯೋದು ಕೂಡ ಅಲ್ಲೇ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಪಂಪ್ಗಳನ್ನು, ಬ್ರೇಕಿಂಗ್ ಪಂಪ್ಗಳನ್ನಾಗಲಿ ಎಲ್ಲನೂ ನಮ್ಮ ಕಾರ್ಪೊರೇಷನಲ್ಲೇ ಆಗುತ್ತೆ. ಸರ್, ಇನ್ನೊಂದು ಸರ್, ಈಗ ಆಲ್ರೆಡಿ ನಿಮ್ಮಲ್ಲಿ ಡಿಪೋದಲ್ಲಿ ಫಸ್ಟ್ ಏಡ್ ಡಿಪೋ ಇದೆಯಲ್ಲ, ಅಲ್ಲಿ ಆಲ್ರೆಡಿ ಈಗೇನಂತ ಬೆಡ್ರೂಮ್ ಎಲ್ಲ ಇದೆ, ಅಲ್ಲಿ ಲಾಜ್ ಸಿಸ್ಟಮ್ ಮಾಡಿ ಅದೇ ಕಂಡಕ್ಟರ್ ಅವ್ರಿಗೆ ಮಾಡ್ಬೋದಲ್ಲ ನೀವು, ಅವರಿಗೆ ಗೆಸ್ಟ್ ರೂಮ್ ಥರ? ಇಲ್ಲ, ಅದೇ ಅವ್ರಿಗೆ ಇಲ್ಲ, ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಅವರಿಗೆ ಬೇರೆ ಈ ಒಂದು ಕೆಲವು ನಿಯಮಗಳಿರುತ್ತೆ. ಅವರಿಗೆ ಶೀಘ್ರವಾಗಿ ನಮ್ಮ ಜಾಧವ್ ಹೇಳಿದ್ದಾರೆ, ಒಂದು ಟೆಂಡರ್ ಹಂತದಲ್ಲಿ ಒಬ್ರಿಗೇನೋ ಕಮರ್ಷಿಯಲ್ ಟೆಂಡರ್ ಕರೆದಿದ್ದರು. ಅದು ಪೀರಿಯಡ್ ಮುಗಿದ ತಕ್ಷಣ ಅವರು ಮತ್ತೊಮ್ಮೆ ಪ್ರಸ್ತಾವನೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾವು
ಆದಷ್ಟು ಬೇಗನೆ ಅದಕ್ಕೆ ಒಂದು ಉಪಾಯವನ್ನು ಕಂಡುಹಿಡಿದು ನಮ್ಮ ಕಂಡಕ್ಟರ್ ಡ್ರೈವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸರ್ ಅದೇ ರೀತಿ ಏನದ ಕಂಡಕ್ಟರ್ ಅವರಿಗೆ ಬಸ್ ಟಿಕೆಟ್ ಏನು ಚಾರ್ಜಸ್ ಮಾಡ್ತಾರಲ್ಲ ಅದು ಅನ್ನೆಸೆಸರಿ ಬೇರೆ ತಲ್ಲೆಲ್ಲ ಏನದ ಹಾಪ್ ಆಗಿರುತ್ತೆ ಅವ್ರು ಯಾಕೆ ಚಾರ್ಜಸ್ ಕೊಡಲ್ಲ? ಯಾವುದು ಟಿಕೆಟ್ ಹರಿತಾರಲ್ಲ, ಹಾಂ, ಟಿಕೆಟ್ ಹರಿಯೋ ಟೈಮ್ನಾಗ ಅವ್ರದ್ದೇನು ಚಾರ್ಜರ್ ಬೇದು ಪಾಯಿಂಟ್ ಇರ್ತಲ್ಲ ಬಿಲ್ ಟಿಕೆಟ್ ಮಾಡೋದು ಚಾರ್ಜಿಂಗ್ ಮಷಿನ್, ಆ ಮಷಿನ್ ಏನೋ ಹಾಪ್ ಆಗಿರುತ್ತೆ, ಅವರು ಟಿಕೆಟ್ ಹರಿತಾ ಇರ್ತಾರೆ. ಟಿಕೆಟ್ ಅದು ನಿಮ್ಗೆ ಕರೆಕ್ಟ್ ನೋಡಿ, ಆಗಲ್ಲ. ತಾಂತ್ರಿಕ ದೋಷ ಯಾವಾಗಲೂ ಏನೂ ಆಗ್ಬೋದು. ನಮ್ಮ ಮೊಬೈಲಲ್ಲಿ ಒಮ್ಮೆ ಹ್ಯಾಂಗ್ ಆಗುತ್ತೆ, ಆ ರೀತಿ ಒಮ್ಮೆ 1% 2% ಎಲ್ಲ ದಿನಲ್ಲೂ ಕೆಲವೇ ದಿನದಲ್ಲಿ ಅದೊಂದು ಹೊಸ ಮಷಿನ್ಗಳನ್ನು ಈಗಾಗಲೇ ಸಾಫ್ಟ್ವೇರನ್ನು ಕೆಲವು ಕಡೆ ಡೆಮೋ ಟ್ರಯಲ್ ಮಾಡ್ತಾ ಇದ್ದಾರೆ. ಅದು ಏನು ನ್ಯೂನತೆ ಇದೆ ಅದರೆಲ್ಲ ಸರಿಪಡಿಸಿ ಎಲ್ಲರಿಗೂ ಹೊಸ ಮಷಿನನ್ನು ಈಗಾಗಲೇ ಬಂದಿದೆ, ನಮ್ಮ ಸ್ಟೋರಲ್ಲಿ ಇದೆ. ಅದಕ್ಕೆ ಒಳ್ಳೆಯ ಸಾಫ್ಟ್ವೇರನ್ನು ಹಾಕಿ ಆದಷ್ಟು ಬೇಗನೆ ಚಾಲನೆಯಲ್ಲಿ ನೀಡ್ತಾ ಇದ್ದೀವಿ. ಸರ್ ಆಲ್ರೆಡಿ ಈಗ ನಮ್ಮ ಬೀದರ್ ಡಿಸ್ಟ್ರಿಕ್ಟಾಗ ಏನದ ನಿಮ್ಗೆ KSRTC ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ನವಬಾದಕ್ಕೆ ಏನದ 3 ಎಕರೆ ಇದೆ, ಇಂಡಸ್ಟ್ರಿಯಲ್ದಾಗ 7 ಎಕರೆ ಇದೆ, ಇಲ್ಲಿ 1 ಎಕರೆ ಇದೆ. ಇಂಥದ್ದಲ್ಲಿ ಏನಾದರೂ ಇವ್ರಿಗೆ ಹೌಸಿಂಗ್ ವ್ಯವಸ್ಥೆ ಮಾಡಿಕೊಡ್ಬೋದಲ್ಲ? ಇದೇ ಕ್ವಾರ್ಟರ್ಸನ್ನು ಮಾಡಬೇಕು ಅಂತ ಹೇಳಿದೆ. ಅದಕ್ಕೆಲ್ಲನೂ ಫಂಡ್ ಭಾಳ ದೊಡ್ಡದಾದಂಥ ಫಂಡ್ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅವೆಲ್ಲನೂ ಪ್ಲ್ಯಾನ್ ಇದೆ. ಅದೇ ದುಡ್ಡು ಇವ್ರ ಬಲ್ಲಿ ಕಲೆಕ್ಟ್ ಮಾಡ್ಬೋದಲ್ಲ? ಇವರಿಗೆ ಏನಾದರೂ ಇನ್ಚಾರ್ಜ್ ಕಟ್ ಮಾಡ್ಕೊಂಡು ಯಾರ ಕಡೆಯಿಂದ ಇಲ್ಲ ಆ ಥರ ಕೆಲಸ ಮಾಡ್ತಾರಲ್ಲ, ಇಲ್ಲ ಅವ್ರು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನಿಯಮ ಇರೋದಿಲ್ಲ ಆ ರೀತಿ ಅಡ್ವಾನ್ಸ್ ಆಗಿ ತೊಗೊಂಡು. ನಿಯಮದಲ್ಲಿ ಇರಲಿಕ್ಕಿಲ್ಲ ಅಂತ ನಾನು ಹೊಸಬನಿದ್ದೀನಿ ಅಧ್ಯಕ್ಷನಾಗಿ. ನನಗೂ ಕಾರ್ಪೊರೇಷನ್ ಇನ್ನೂ ಪೂರ್ತಿಯಾಗಿ ಗುರ್ತು ಮಾಡ್ಕೋಬೇಕು, ಸ್ವಲ್ಪ ಸಮಯ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ವಿಸ್ತಾರವಾಗಿ ನಿಮ್ಗೆ ಹೇಳ್ತೇನೆ. ಇವು ಅದೇ ಹೇಳಿದ್ವಲ್ಲ, ಒಳ್ಳೆ ಹೊಸ ATM ಮಷಿನ್ಸ್ ಬಂದಿದೆ, ಸಾಫ್ಟ್ವೇರ್ ಅಪ್ಡೇಟ್ ಕೆಲವು ಕಡೆ ಟ್ರಯಲ್ ಮಾಡ್ತಾ ಇದ್ದಾರೆ. ಮತ್ತು ಡೈರೆಕ್ಟಾಗಿ ಕೊಟ್ಬಿಟ್ಟಿವಿ ಅವ್ರಿಗೆ, ಕಂಡಕ್ಟರ್ಸಿಗೆ ಟಿಕೆಟ್ ಮಾಡೋ ಟೈಮಿಗೆ ಏನಾದರೂ ಅವರಿಗೆ ಗುರ್ತಾಗಲಿಲ್ಲ, ಏನಾದರೂ ನ್ಯೂನತೆ ಮತ್ತು ಅದಕ್ಕೆ ಕಂಪ್ಲೇಂಟ್ ಬರಬಾರ್ದು. ಅದಕ್ಕೊಂದು ಪರ್ಫೆಕ್ಟಾಗಿ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಕಂಟಿನ್ಯೂ ಸ್ಮೂತಾಗಿ ರನ್ ಆಗುತ್ತೆ. ಸರ್ ಇನ್ನೊಂದು ಸರ್, ಈಗ ಕಂಡಕ್ಟರ್ ಅವರಿಗೆ PATM ಸಿಸ್ಟಮ್ ಏನಾರು ಮಾಡಬೇಕಲ್ಲ ಬೀದರ್ ಡಿಸ್ಟ್ರಿಕ್ಟ್? ಇಲ್ಲ, ಅದೇ ನಡೀತಾ ಇದೆ, ಅದೇ ನಡೀತಾ ಇದೆ ಇವಾಗ. ಶಾರ್ಟ್ಲಿ ಒಂದು ನಮ್ಮದು 25 ವರ್ಷದ ವಾರ್ಷಿಕೋತ್ಸವ ಇದೆ, ಕೆಲವೇ ದಿನದಲ್ಲಿ ಒಂದು ಒಳ್ಳೆಯ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಮೂಮೆಂಟಲ್ಲಿ ಇವೆಲ್ಲನೂ ಮಾಡಬೇಕು, ಹ್ಯಾಂಡ್ ಓವರ್ ಮಾಡಬೇಕು ಅಂತಿದೆ. 25 ಇದು ನಮ್ಮ ಕಲ್ಯಾಣ ಕರ್ನಾಟಕ ರಜತ್ ಮಹೋತ್ಸವ, 25ನೇ ವರ್ಷದ ರಜತ್ ಮಹೋತ್ಸವ ಇದೆ. ಈಗಾಗಲೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಡೀತಾ ಇದೆ. ಮೊನ್ನೆ ನಾವು ಸ್ಪೋರ್ಟ್ಸು ಇನಾಗ್ರೇಷನ್ ಮಾಡಿದ್ದೀವಿ ಕಲಬುರಗಿಯಲ್ಲಿ. ಎಲ್ಲ ಸಿಬ್ಬಂದಿಗಳನ್ನು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹಮ್ಮಿಕೊಂಡಿದ್ದಾರೆ. ಸುಮಾರು 400-500 ಜನ ಸ್ಪೋರ್ಟ್ಸಲ್ಲಿ ಭಾಗಿಯಾಗಿದ್ದಾರೆ. 22,000 ಏನು ನಮ್ಮ ಸಿಬ್ಬಂದಿ ಇದ್ದಾರೆ. ಕಲ್ಯಾಣ ಕರ್ನಾಟಕ ನಿಗಮ ರಸ್ತೆ ನಿಗಮದಲ್ಲಿ 22,000 ಮೇಲ್ಪಟ್ಟು ಏನು ಸಿಬ್ಬಂದಿಗಳಿದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಕಾರ್ಪೊರೇಷನ್ ಆಗಿ ಕೆಲಸ ಮಾಡ್ತಾಯಿದೆ.